ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಗಾಡಿ R15 ವರ್ಷನ್ 4. ನೀವು ನೋಡ್ತಿರಬಹುದು R15 ಇದು 155cc ಅಲ್ಲಿ ಬೆಸ್ಟ್ ಬೈಕ್ ಅಂತಾನೆ ಹೇಳ್ಬೋದು. ಈ 155cc ಅಲ್ಲಿ ನಿಮ್ಗೆ ಬೇರೆ ಬೈಕ್ ಯಾವ ಕಾಂಪಿಟೇಷನ್ ಕೊಡೋಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಫ್ರಂಟ್ ಲುಕ್ ನೋಡ್ಬೋದು. ಈ DRLs ನೋಡಕ್ಕೆ ಡಿಮನ್ ಲುಕ್ ಅಂತಾನೆ ಹೇಳ್ಬೋದು. ಈ DRL ಲೈಟ್ಸ್ ಗಳನ್ನೇ ಮೇನ್ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು R15 ಅಲ್ಲಿ. R15 ಅಲ್ಲಿ LED ಇಂಡಿಕೇಟರ್ಸ್ ಕೊಟ್ಟಿದ್ರೆ ಯೂಸ್ಫುಲ್ ಅಂತ ಹೇಳ್ಬೋದು. ಫರ್ದರ್ ನೆಕ್ಸ್ಟ್ ವರ್ಷನ್ ಅಲ್ಲಿ ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಅದು. ಇದರಲ್ಲಿ ಇಂಜಿನ್ ನೋಡೋದಾದ್ರೆ 155cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಸಿಗುತ್ತೆ. ಹಾಗೂ ಕಾಂಪ್ರೆಷನ್ ರೇಷಿಯೋ ನೋಡೋದಾದ್ರೆ 11:6:1 ಬರುತ್ತೆ ನಿಮ್ಗೆ. ಹಾಗೂ ಇದ್ರ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ನಿಮ್ಗೆ 18.1 BHP ಪ್ರೊಡ್ಯೂಸ್ ಮಾಡುತ್ತೆ ನಿಮ್ಗೆ ಹಾರ್ಸ್ ಪವರ್ ಹೈಯರ್ ರೇಂಜ್ RPM ನಲ್ಲಿ. ಹಾಗೂ ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ 14.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ನಿಮ್ಗೆ. ಇದರಲ್ಲಿ ಫ್ರಂಟ್ ನೋಡ್ಬೋದು ಗೋಲ್ಡನ್ ಕಲರ್ UST ಫೋಕ್ಸ್ ಕೊಟ್ಟಿರ್ತಾನೆ. ಹಾಗೂ ರೇರ್ ನೋಡೋದಾದ್ರೆ ಮೊನೋಗ್ರಾಸ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ. ಇದರಲ್ಲಿ ಸೀಟ್ ಹೈಟ್ ನೋಡೋದಾದ್ರೆ 815 mm ಇರುತ್ತೆ ನಿಮ್ಗೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮ್ಗೆ 170 mm ಸಿಗುತ್ತೆ ನಿಮ್ಗೆ. ಮ್ಯಾಕ್ಸಿಮಮ್ ಎನಫ್ ನಿಮ್ಗೆ ಸ್ಪೋರ್ಟ್ಸ್ ಬೈಕ್ ಅಲ್ಲಿ ನಿಮ್ಗೆ ಅದು ಸಿಗದ ರೇರ್ ಅಂತ ಹೇಳ್ಬೋದು. ಯಮಹದಲ್ಲಿ ಅಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಫುಲ್ಲಿ ಏರೋಡೈನಾಮಿಕ್ಸ್ ಅಂತಾನೆ ಹೇಳ್ಬೋದು. 155cc ಅನ್ನೋ ರೀತಿನೇ ಇಲ್ಲ. ಇದರಲ್ಲಿ VVA ಟೆಕ್ನಾಲಜಿ ಇದೆ, ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್ ಅಂತ. ಅದೇ ತುಂಬಾ ಅಟ್ರಾಕ್ಟಿವ್ ಆಗಿ ಇದರಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಹೈಕ್ ಮಾಡುತ್ತೆ. ಇದು ವರ್ಷನ್ 4 ಇದು. ಹಾಗೂ ಇಲ್ಲಿ ಸ್ಟಿಕರಿಂಗ್ ಎಲ್ಲ ಕೊಟ್ಟಿದ್ದಾರೆ ಈ ಸೈಡ್ ಎಲ್ಲ ನೋಡಬಹುದು. R15 ಅಂತ ಕೊಟ್ಟಿದ್ದಾನೆ, ಡ್ಯುಯಲ್ ಟೋನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೂ ವರ್ಷನ್ 4 ಅಂತ ಇಲ್ಲಿ 4.0 ಅಂತ ಕೊಟ್ಟಿದ್ದಾರೆ. ಹಾಗೂ ಹೆಲಜೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫೇರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಇಂಜಿನ್ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಆಗಿದೆ. ಎಲ್ಲಿ ನಿಮಗೆ ಕೊಳ್ಚೆ ನೀರು ಎಲ್ಲ ಸಿಡ್ಲಂಗಿದೆ. ಮಡ್ ಗಾರ್ಡ್ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಆದ್ರೂ ಓಕೆ ಅಂತ ಹೇಳ್ಬೋದು. ಹಾಗೂ ಇಲ್ಲಿ ನೋಡಿದಾದ್ರೆ ಫುಡ್ ಪ್ಯಾಕ್ಸ್ ಎಲ್ಲ ಮೆಟಲ್ ಇಂದ ಕೊಟ್ಟಿರ್ತಾರೆ, ಚೆನ್ನಾಗಿದೆ ಇದು. ಹಾಗೂ ರೇರ್ ನೋಡೋದಾದ್ರೆ LED ಟೈಲ್ ಲ್ಯಾಂಪ್ ಕೊಟ್ಟಿರ್ತಾನೆ. ಹಾಗೂ LG ಇಂಡಿಕೇಟರ್ಸ್ ಕೊಟ್ಟಿರ್ತಾನೆ. ಇಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾನೆ ಎರಡು ಸೈಡ್. ಹಾಗೂ ಇಲ್ಲಿ KA ಪ್ಲೇಟ್ ಹಾಕೋದು ಇಲ್ಲಿ. ಹಾಗೂ ಇದರಲ್ಲಿ ಸ್ಯಾರಿ ಗಾರ್ಡ್ ಇರುತ್ತೆ. ಹಾಗೂ ಇದರಲ್ಲಿ ಅಲ್ಯೂಮಿನಿಯಂ ಸ್ವಿಂಗಾಮ್ ಕೊಟ್ಟಿರ್ತಾನೆ. ಇದೆ ಅಲ್ಯೂಮಿನಿಯಂ ಸ್ವಿಂಗಾಮ್ ಅಂತ ಕರೀತಾರೆ. ಹಾಗೂ ಇದರಲ್ಲಿ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಇದೆ. 1 ಡೌನ್ ಹಾಗೂ 5 ಅಪ್ ಇದೆ. ಸೈಡ್ ಸ್ಟ್ಯಾಂಡ್ ನೋಡೋದಾದ್ರೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ ನಿಮಗೆ. ಅದು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲದರಲ್ಲಿ ಹೇಳಿದ್ದೀನಿ ನಿಮಗೆ ಕಟ್ ಆಫ್ ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಭಾಳ ಡೆಮಾನ್ಸ್ಟ್ರೇಟ್ ಮಾಡಿ ಹೇಳಿದ್ದೀವಿ. ಹಾಗೂ ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ. ಅಪ್ ಅಷ್ಟೇ ಸಿಗುತ್ತೆ ನಿಮಗೆ, ಡೌನ್ ಮಾಡೋಕ್ಕೆ ಸಿಗೋದಿಲ್ಲ. ಇಲ್ಲಿ ಫ್ರಂಟ್ ನೋಡೋದಾದ್ರೆ 2 ಮಿರರ್ಸ್ ಕೊಟ್ಟಿರ್ತಾನೆ. ಇಲ್ಲಿ KA ಪ್ಲೇಟ್ ಹಾಕೋದಿಲ್ಲಿ ತುಂಬಾ ಅಟ್ರಾಕ್ಟಿವ್ ಕಾಣುತ್ತೆ. V3 ಅಲ್ಲಿ ನಿಮಗೆ LED ಪ್ರೊಜೆಕ್ಟರ್ ನಿಮಗೆ ಅಷ್ಟು ಹೈ ರೇಂಜ್ ನಲ್ಲಿ ಸಿಗ್ತಿದಿಲ್ಲ. V4 ನಲ್ಲಿ ನಿಮಗೆ ಹೈಯರ್ ರೇಂಜ್ ಬೀಮ್ ನ ಸ್ಪ್ಲಿಟ್ ಮಾಡುತ್ತೆ. ಅದು ಲೈಟ್ಸ್ ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಇದರಲ್ಲಿ ಫ್ರಂಟ್ ಟೈರ್ ನೋಡೋದಾದ್ರೆ 100/80 ಸೆಕ್ಷನ್ ಟೈರ್ ಸಿಗುತ್ತೆ. ಹಾಗೂ 17 ಇಂಚ್ ಅಲಾಯ್ ಕೊಟ್ಟಿರ್ತಾನೆ. ಹಾಗೂ ಡಿಸ್ಪ್ಲೇ ನೋಡೋದಾದ್ರೆ 282 mm ಇರುತ್ತೆ ನಿಮ್ಗೆ. ಹಾಗೂ ರೇರ್ ನೋಡೋದಾದ್ರೆ 145/70 ಸೆಕ್ಷನ್ ಟೈರ್ ಸಿಗುತ್ತೆ. 17 ಇಂಚ್ ಅಲಾವಿಲ್ ಕೊಟ್ಟಿರ್ತಾನೆ. ಹಾಗೂ 220 mm ಇರುತ್ತೆ ನಿಮ್ಗೆ ಡಿಸ್ ಸೈಜ್ ಬಂದು. ಹಾಗೂ ಇದರಲ್ಲಿ ನಿಸಾನ್ ಬ್ರೇಕ್ ಯೂಸ್ ಮಾಡ್ತಾರೆ. ಹಾಗೂ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಫೈಬ್ರೇಕ್ ಯೂಸ್ ಮಾಡ್ತಾರೆ. ಬ್ರೆಂಬೋದು ಇದರಲ್ಲಿ LCD ಡಿಸ್ಪ್ಲೇ ಕೊಟ್ಟಿರ್ತಾನೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ. ಇದರಲ್ಲಿ ನೀವು ಡಿಜಿಟಲ್ ಸ್ಪೀಡೋಮೀಟರ್ ನೋಡ್ಬೋದು. ಇಲ್ಲಿ ಗೇರ್ ಇಂಡಿಕೇಶನ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ. ಇಲ್ಲಿ ನಿಮಗೆ ಟ್ರಿಪ್ A, ಟ್ರಿಪ್ B ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ನೋಡ್ಬೋದು. ನೀವು ಎಲ್ಲ ತೋರಿಸುತ್ತೆ ನಿಮಗೆ. ಟ್ರಿಪ್ 1, ಟ್ರಿಪ್ 2 ಸಿಗುತ್ತೆ. ಹಾಗೂ ಇಲ್ಲಿ ಎಷ್ಟು ಓಡಿದೆ ಅಂತಾನು ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನು ತೋರಿಸುತ್ತೆ ಪರ್ ಲೀಟರ್. ಇಲ್ಲಿ ಫ್ಯೂಯಲ್ ಎಕಾನಮಿ ತೋರಿಸುತ್ತೆ. ಹಾಗೂ ಇಲ್ಲಿ ಟೈಮಿಂಗ್ಸ್ ಇದೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ವೈ ಕನೆಕ್ಟಿವಿಟಿ. ಇದು ಚೆನ್ನಾಗಿ ಅನಿಸುತ್ತೆ. ಹಾಗೂ 7 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ಏನಪ್ಪ ನಿಮಗೆ 55 ಕೊಡುತ್ತೆ ಅಂದ್ರೂ ಅರೌಂಡ್ ನಿಮಗೆ 550 ಕಿಲೋಮೀಟರ್ ಪ್ಲಸ್ ಹೋಗ್ಬೋದು. ಇದರಲ್ಲಿ ನಿಮಗೆ ಎಥನಾಲ್ 20% ಸಿಗುತ್ತೆ. ಈಗ ಸ್ವಲ್ಪ ಎಕ್ಸಾಸ್ಟ್ ನೋಟ್ ಕೇಳಿ ಯಾವ ಥರ ಇದೆ.
ಇದರ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ 155cc ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಇದರಲ್ಲಿ ಇನಿಷಿಯಲ್ ಟಾರ್ಕ್ ಮಾತ್ರ ಸ್ವಲ್ಪ ಕಡಿಮೆನೇ ಇರುತ್ತೆ. ಹೈ ರೇಂಜ್ RPM ನಲ್ಲಿ ನಿಮಗೆ ಟಾರ್ಕ್ ತುಂಬಾನೇ ಸಖತ್ತಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ನಿಮಗೆ ಟಾಪ್ ಎಂಡ್ ಅಲ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ನ ನಿಮಗೆ ಕೊಡುತ್ತೆ. R15 ವರ್ಷನ್ 4 ಇದರಲ್ಲಿ ನಿಮಗೆ 7 ಟೈಪ್ಸ್ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಮೆಟಾಲಿಕ್ ರೆಡ್ ಸಿಗುತ್ತೆ, ಡಾರ್ಕ್ ನೈಟ್ ಸಿಗುತ್ತೆ, ರೇಸಿಂಗ್ ಬ್ಲೂ ಸಿಗುತ್ತೆ, ಇಂಟೆನ್ಸಿವ್ ವೈಟ್ ಹಾಗೂ ವಿವಿಡ್ ಮೆಜೆಂಟಾ ಹಾಗೂ ಮೋಟೋ GP ಎಡಿಷನ್ ಸಿಗುತ್ತೆ. ನಿಮಗೆ ಈ ಎಡಿಷನ್ ಅಲ್ಲಿ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಲರ್ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ ನಿಮಗೆ ಮೋಟೋ GP ಎಡಿಷನ್ ಹಾಗೂ R15M ಅಲ್ಲಿ. ನಿಮಗೆ ಎಕ್ಸ್ಟರ್ನಲ್ ಪ್ರೈಸ್ ಬಂದು ನಿಮಗೆ 1,97,000 ಆಗುತ್ತೆ ಮೋಟೋ GP ಎಡಿಷನ್. ಅದೇ ನೀವು ರೇಸಿಂಗ್ ಬ್ಲೂ ಹಾಗೂ ವಿವಿಡ್ ಮಜೆಂಟಾ ಇಂತ ಅನ್ನೋದಾದ್ರೆ 1,87,000 ಆಗುತ್ತೆ. ಬೇರೆ ಎಲ್ಲ ಸೇಮ್ ಕಾಮನ್ ಆಗಿ ಮೆಟಾಲಿಕ್ ರೆಡ್ ಬಂದು ನಿಮಗೆ 1,82,000 ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಆನ್ ರೋಡ್ ಬಂದು ನಿಮಗೆ 2,32,000 ಆಗುತ್ತೆ. ಮೋಟೋ GP ಎಡಿಷನ್ ಆದ್ರೆ ನಿಮಗೆ 2,52,000 ವರೆಗೂ ಆನ್ ರೋಡ್ ಪ್ರೈಸ್ ಆಗುತ್ತೆ ನಿಮಗೆ ದಾವಣಗೆರೆ TS ಎಂಟರ್ಪ್ರೈಸಸ್ ಅಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಬೈಕ್ ನ ಕಂಪ್ಲೀಟ್ ರಿವ್ಯೂ. ಈ ಬೈಕ್ ನ ಪ್ರೊವೈಡ್ ಮಾಡಿದಂತ TS ಎಂಟರ್ಪ್ರೈಸಸ್ ಅವರಿಗೆ ಧನ್ಯವಾದಗಳು. ಇವರು ಯಮಹಾದ ಅಥರೈಸ್ಡ್ ಡೀಲರ್ಸ್ ಆಗಿರ್ತಾರೆ. ನೀವು ಯಾವುದೇ ರೀತಿಯಾದಂತಹ ಬೈಕ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ದಾವಣಗೆರೆಯಲ್ಲಿ TS ಎಂಟರ್ಪ್ರೈಸಸ್ ಅವ್ರದ್ದು ಎರಡೆರಡು ಶೋರೂಮ್ ಇದೆ. ಒಂದು PB ರೋಡಲ್ಲಿದೆ ಹಾಗೂ ಇನ್ನೊಂದು ಹದಡಿ ರೋಡಲ್ಲಿದೆ. ನೀವು ಯಾವುದೇ ಟೈಮಲ್ಲಾದರೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಮೋಟೋ ಬ್ರದರ್ಸ್ ಕಡೆಯಿಂದ ನೀವು ಹೋದರೆ ನಿಮಗೆ ಸ್ಪೆಷಲ್ ಆಫರ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.